ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನನ್ನ ಮನವಿ, ಈಗಾಗಲೇ ನೀವೆಲ್ಲರೂ ಒಂದೇ ಕುಟುಂಬದ ಅಣ್ಣ ತಮ್ಮದ ರೀತಿಯಲ್ಲಿ ಒಟ್ಟಾಗಿ ಇವತ್ತು ಸೋಮಣ್ಣವರ ಗೆಲುವಿಗೆ ನಿಮ್ಮ ಶ್ರಮವನ್ನೇ ನೀವು ಹಾಕಿದ್ದೀರಿ. ಅದಕ್ಕೆ ನಾನು ನಿಮಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹಳ ಜನ ತಿಳ್ಕೊಂಡಿದ್ದರು, ಅದರಲ್ಲೂ ಕಾಂಗ್ರೆಸ್ ನಾಯಕರು ಬಿಜೆಪಿ ಜೆಡಿಎಸ್ ಪಕ್ಷಗಳು ಎಲ್ಲಿ ಒಂದಾಗ್ತವೆ, ಕಾರ್ಯಕರ್ತರು ಎಲ್ಲಿ ಒಂದಾಗ್ತಾರೆ ಅಂತಕ್ಕಂಥ ದುರಹಂಕಾರದ ಮಾತನ್ನು ಅವರು ಆಡ್ತಾ ಇದ್ರು. ಈ ಚುನಾವಣೆಯ ನಂತರ ಜನತಾದಳ ಈ ರಾಜ್ಯದಲ್ಲೇ ಉಳಿಯೋದಿಲ್ಲ. ಜನತಾದಳದ ಬಾಗಿಲನ್ನ ಈಗಾಗಲೇ ಮುಚ್ಚಿದ್ದಾರೆ. ಮುಂದೆ ಬಿಜೆಪಿಯ ಜೊತೆ ಜನತಾದಳವನ್ನ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಂಪೂರ್ಣವಾಗಿ ಮರ್ಜ್ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ರೀತಿ ಸಣ್ಣತನದ ಮಾತುಗಳನ್ನು ಆಡಿರ್ತಕ್ಕಂಥದ್ದು ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು ಈ ವೇದಿಕೆ ಮುಖಾಂತರ ಆ ಕಾಂಗ್ರೆಸ್ನ ಮಹಾನ್ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ 2006-7 ನಾವೇನು ಸರ್ಕಾರವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಸೇರಿ ಮಾಡಿದ್ವು, ರಚನೆ ಮಾಡಿದ್ವು. ಆ ಸರ್ಕಾರ ಇನ್ನೊಂದು 20 ತಿಂಗಳು ಮುಂದುವರೆದಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2007 ಬಾಗಿಲು ಮುಚ್ಚಬೇಕಾಗಿತ್ತು. ಅವತ್ತು ಸರ್ಕಾರ ಹೋಗ್ಲಿಕ್ಕೆ ನಾನಾ ರೀತಿಯ ಕಾರಣಗಳಿದೆ. ನಾನು ನೇರವಾಗಿ ಅದರಲ್ಲಿ ಪಾತ್ರ ವಹಿಸಿದ್ದವನಲ್ಲ. ನಾನು ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ಅವತ್ತು ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವರು. ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ಕಳೆದ 17 ವರ್ಷಗಳಿಂದ ನಾನು ನನ್ನ ದೇಹಕ್ಕೆ ದಂಡನೆಯನ್ನು ವಿಧಿಸ್ಕೊಂಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಒಂದು ರೀತಿಯ ವನವಾಸ ಅನುಭವಿಸಿದ್ದೇನೆ. ಆ 20 ತಿಂಗಳ ಅವಧಿಯ ಆಡಳಿತ ರಾಜ್ಯದ ಜನತೆ ಇಡೀ 30 ಜಿಲ್ಲೆಯಲ್ಲೂ ಒಂದು ಉತ್ತಮವಾದ ಸರ್ಕಾರ ಅಂತಕ್ಕಂಥ ಭಾವನೆಗಳನ್ನು ಅವತ್ತು ನಾವು ಮೂಡಿಸಿದ್ವಿ. ಒಳ್ಳೆಯ ಸರ್ಕಾರವನ್ನು ನಾನು ಯಡಿಯೂರಪ್ಪನವರು ಸೇರಿ ಅವತ್ತು ಕೊಟ್ಟಂಥದ್ದೇನಿದೆ, ಇಡೀ ದೇಶದಲ್ಲಿ ಅವತ್ತಿನ ಸರ್ಕಾರದ ಬಗ್ಗೆ ಬಹಳ ಚರ್ಚೆಗಳಾಯಿತು. ನಂತರ ಹಲವಾರು ರೀತಿಯ ಒಂದು ರಾಜಕೀಯದ ಬೆಳವಣಿಗೆಗಳಾಗಿದ್ದಾವೆ. ಅದಾದ ನಂತರ 2018 ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷದ ಬಗ್ಗೆ ಬಿಜೆಪಿಯ ಬಿ ಟೀಮು ಈ ರೀತಿಯ ಅಪಪ್ರಚಾರವನ್ನು ಮಾಡ್ತಕ್ಕಂಥವ್ರ ಮುಖಾಂತರ ಜೆಡಿಎಸ್ ಪಕ್ಷವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ 2018 ಚುನಾವಣೆಯಲ್ಲಿ ನಾಡಿನ ಜನತೆ ಸುಮಾರು 39 ಸ್ಥಾನಗಳನ್ನು ಜನತಾದಳಕ್ಕೆ ನೀಡಿದಂಥದ್ದೇನಿದೆ, ಕಾಂಗ್ರೆಸ್ಸು ನಾವಿನ್ನೂ 10 ವರ್ಷ 20 ವರ್ಷ ಇರ್ತೀವಿ ಅಂತೇಳಿ ಅವರು ಯಾವೊಂದು ಭ್ರಮೆಯಲ್ಲಿದ್ದರು 79 ಸ್ಥಾನಕ್ಕೆ ಇಳಿಸಿದ್ರು ಅವ್ರನ್ನ.